ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ ಎಚ್. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ. ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಂದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ದೀವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. 4,300 ರೂಪಾಯಿ ಇದೆ. ಪ್ಲಸ್ ಏನು ಮಾಡ್ಬೇಕು, ಇಲ್ಲಿ 200 rupees ಕೊಡಿಸ್ಬೇಕು. 4,300 ಪ್ಲಸ್ 200 ಅಂದರೆ ಎಷ್ಟಾಗುತ್ತದೆ? 4,500 ಆಯಿತಾ. ಆಮೇಲೆ ನೆಕ್ಸ್ಟು ಈಗ 150 ಮಾವಿನ, ಟೋಟಲ್ ಎಷ್ಟು ಮಾವಿನ ಹಣ್ಣುಗಳದಾವ ಇಲ್ಲಿ? ಟೋಟಲ್ 800 ಮಾವಿನ ಹಣ್ಣುಗಳದಾವ. ಟೋಟಲ್ 800ದಲ್ಲಿ ಏನಾಗಿದೆ? 150 ಮ್ಯಾಂಗೋಸ್ ಏನದು ವೇಸ್ಟ್ ಆಗಿದೆ. ಸೊ 800 ಮೈನಸ್ 150 ಹೌ ಮಚ್? 650 ಆಯಿತು. 650 ಆಯ್ತಾ. ಸೊ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ ಅಂತ ನೋಡ್ರಿ. ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? 5 ರೂಪಾಯಿ ಅಂತ ಇದೆ. 5 ಇಂಟು ಏನು ಮಾಡ್ಕೋಬೇಕು? 650 ಅಂತ ಮಾಡ್ಕೋಬೇಕು ಅಷ್ಟೇ, ಆಯ್ತಾ. ಈಗ ಇದು ಏನಿದು? ಇದು ಸಿ ಪಿ ಅಂತ ಗೊತ್ತಿದೆನಾ? ಸಿ ಪಿ ಅಂದರೆ ಎಷ್ಟು? 4,500. ಎಸ್ ಪಿ ಅಂದರೆ ಎಷ್ಟಾಗುತ್ತೆ ನೋಡ್ರಿ. ಎಸ್ ಪಿ ಈಸ್ ಈಕ್ವಲ್ ಟು 5 ಇಂಟು 0 ಮಾಡ್ಕೊಳ್ಳಿ. 5 ಎಷ್ಟು? 25. ಸೊ 5 6 ಎಷ್ಟು? 30. ಎಷ್ಟಾಗುತ್ತದೆ? 32 ಆಗತ್ತೆ. ಸೊ 3,250 ಅಂತ ಬಂತ. ಬಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇಲ್ಲಿ? 4,500. ಆಮೇಲೆ ಎಷ್ಟು ಬಂತಿಲ್ಲ? ಲಾಸ್ ಬಂತು, ಪ್ರಾಫಿಟ್ ಬಂತು? ಲಾಸ್ ಎಷ್ಟು ಬಂತು? 1250 ಅಂದರೆ 1250 ರೂಪಾಯಿ ಲಾಸ್ ಬಂತ. ಎಸ್, ಇಲ್ಲಿ ಬರಬೇಕು. ನೆಕ್ಸ್ಟು ಲಾಸ್ ಈಸ್ ಈಕ್ವಲ್ ಟು 1250. 1250 ಲಾಸ್ ಆಯಿತು. 1250 rupees ಲಾಸ್ ಆಯಿತು. 1250 ಡಿವೈಡೆಡ್ ಬೈ ಏನು ಮಾಡ್ಕೋಬೇಕು? 4,500 ಇಂಟು ಏನು ಮಾಡ್ಕೋಬೇಕು? 100 ಮಾಡ್ಕೋಬೇಕು. ಪರ್ಸೆಂಟೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡುವಾಗ. ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡ್ತಾ ಬನ್ನಿ. ಈಗ ಸಾಲ್ವ್ ಮಾಡುವಾಗ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಏನಂದ್ರೆ ಹೇಳಿ, 2 0 ಕ್ಯಾನ್ಸಲ್ ಮಾಡ್ಕೊತವ್ರಿ, ಹೌದಾ? 2 0 ಇಲ್ಲಿ 2 0 ಅಲ್ಲಿ 2 0 ಕ್ಯಾನ್ಸಲ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದನ್ನು 5ರಿಂದ ಡಿವೈಡ್ ಮಾಡ್ಬೇಕು. 5 ಅಷ್ಟಲೇ? 5 9 5 ಅಷ್ಟಲೇ? 5 2 ಆಮೇಲೆ 5 ಅಷ್ಟಲೇ? 5 25 ಹಾಕಿಲ್ಲ? ಚೆಕ್ ಮಾಡಿರಿ ಎಷ್ಟಾಯ್ತದ? 250 ಆಯ್ತಾ? 5 2 10, 5 5 25, 250 ಬಂತ. ಆಮೇಲೆ 9 1 9 ಅಷ್ಟಲೇ? 9 2 ಎಷ್ಟು? 9 2 18. ಎಷ್ಟು ಉಳಿತು? 7 ಉಳಿತಾ? 9 2 18, 7 75. 9 1 9 ಅಷ್ಟಲೇ? 63. 9 7s ಇಲ್ಲಿ 7 ಬರುತ್ತೆ. 9 7s 63 ಅಂದರೆ ಎಷ್ಟು ಉಳಿತು ರಿಮೈನಿಂಗ್? ಅಗೇನ್ 7, ಹಾಗೆ 9 7s ಪಾಯಿಂಟ್ ಇಡಬೇಕು. 7 ಬರುತ್ತೆ. ಸೊ ಆನ್ಸರ್ 27.77% ಅಂತ ಹೇಳ್ಬೋದು ಅಷ್ಟೇ. 27.77%. ಅಂಡರ್ಸ್ಟುಡ್? ಒಬ್ಬ ವ್ಯಾಪಾರಿಯು ಪ್ರತಿ ಕಿಲೋಗ್ರಾಮ್ಗೆ 20 ರೂಪಾಯಿ ಬೆಲೆ ಇರುವ 26 ಕಿಲೋಗ್ರಾಂ ಅಕ್ಕಿಯನ್ನು ಬೇರೆ ಬಗೆಯ ಪ್ರತಿ ಕಿಲೋಗ್ರಾಮ್ಗೆ 36 ರೂಪಾಯಿ ಬೆಲೆ ಹೊಂದಿದ 30 ಕಿಲೋಗ್ರಾಂ ಅಕ್ಕಿಯೊಂದಿಗೆ ಬೆರಕೆ ಮಾಡಿ ಪ್ರತಿ ಕಿಲೋಗ್ರಾಮ್ಗೆ 30 ರೂಪಾಯಿ ಅಂತೆ ಮಾರಾಟ ಮಾಡುತ್ತಾನೆ. ಈಗ ಅವನು ಗಳಿಸುವ ಶೇಕಡಾ ಲಾಭವೆಷ್ಟು? A trader mixes 26 kg of rice at ₹20 per kg with 30 kg of rice other variety at ₹36 per kg and sells the mixtures at ₹30 per kg. So its profit percentage is 6%, 5%, 4%, 8%. ಇಲ್ಲಿ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. 20 ರೂಪಾಯಿ ಏನು ಬೆಲೆ ಇದಲ್ಲ, 20 ರೂಪಾಯಿ ಬೆಲೆದಂಗೆ 26 kg ರೈಸನ್ನು ಒಬ್ಬ ವ್ಯಕ್ತಿ ಖರೀದಿ ಮಾಡ್ತಾನೆ, ಆಯ್ತಾ? ಒಬ್ಬ ರೈಸ್ ಟ್ರೇಡರ್, ಒಬ್ಬ ವ್ಯಾಪಾರ ಏನು ಮಾಡ್ತಾನೆ ಅಂದರೆ 20 ರೂಪಾಯಿದಂಗೆ 20 rupeesದಂಗೆ 20 ರೂಪಾಯಿದಂಗೆ ಎಷ್ಟು kg ರೈಸ್ ಬೈ ಮಾಡ್ತಾನೆ ಹೇಳ್ರಿ? 26 kg ರೈಸನ್ನು ಬೈ ಮಾಡ್ತಾನೆ. 20 ರೂಪಾಯಿದಂಗೆ 26 kg ರೈಸ್ ಬೈ ಮಾಡ್ತಾನೆ. 20 ರೂಪಾಯಿದಂಗೆ 26 kg ರೈಸ್ ಬೈ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ ನೋಡೋಣ. ಅರ್ಥ ಆಯ್ತು ಕಾನ್ಸೆಪ್ಟಾ? ಈಗ 1 kg ಎಷ್ಟಿದೆ ಬೆಲೆ? 1 kg ರೈಸ್ ಬೆಲೆ ಎಷ್ಟಿದೆ? 20 ರೂಪಾಯಿ ಇದೆ. ಎಷ್ಟು kg ರೈಸ್ ಖರೀದಿ ಮಾಡ್ತಾನವ? 26 kg ಅಂದ್ರೆ 26 2 ಎಷ್ಟು? 520, ಆಯ್ತಾ? ನೆಕ್ಸ್ಟ್ 520 ಆಯಿತು. ಆಮೇಲೆ ಇನ್ನೊಂದು ವೆರೈಟಿ ತೊಗೊತಾನೆ. ಒಂದು ವೆರೈಟಿ 20 ರೂಪಾಯಿದಂಗೆ 26 kg ತೊಗೊಂಡ್ರೆ 520 ಆಗುತ್ತದೆ. ಇನ್ನೊಂದು ವೆರೈಟಿ ಯಾವುದಂದ್ರೆ 36 ರೂಪಾಯಿದಂಗೆ 30 kg ತೊಗೊತಾನೆ. 30 rupees per kg. 36 ರೂಪಾಯಿದಂಗೆ ಎಷ್ಟು kg? 30 kg ರೈಸನ್ನು ಬೈ ಮಾಡ್ತಾನೆ.
ಇಷ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. 36 ರೂಪಾಯಿದಂಗೆ ಎಷ್ಟು ಕೆ ಜಿ? 30 ಕೆ ಜಿ ಅಂದ್ರೆ 36 ಮೂರಲೆ ಎಷ್ಟಾಗುತ್ತದೆ? 36 ಮೂರಲೆ ಎಷ್ಟು? 108. ಹೌದಲ್ಲ ರೀ? 36 ಮೂರಲೆ ಎಷ್ಟು? 108. 6 ಮೂರಲೆ ಎಷ್ಟು? 6 ಮೂರಲೆ 18. 30 ಮೂರಲೆ 90. 18 + 90 108. ಆಯ್ತಾ? ಅಂದರೆ ಎಷ್ಟಾಗುತ್ತದೆ? 1080 ರೂಪಾಯಿ ಆಕೈತಿ. 1080 ರೂಪಾಯಿ ಆಕೈತಿ. ಆಮೇಲೆ ಏನು ಮಾಡ್ಬೇಕಂದ್ರೆ 1080 + 520 ಎಷ್ಟಾಗುತ್ತದೆ? ಎಷ್ಟಾಗುತ್ತದೆ? 1600 ರೂಪೀಸ್ ಆಗುತ್ತೆ. ಇದೇನು ಕರಿತೀವಿ? ಇದಕ್ಕೆ CP ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಇದು 1600 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತು. 20 ರೂಪಾಯಿದಂಗೆ 26 ಕೆ ಜಿ ರೈಸ್ ಅಂದ್ರೆ 520 ಆಯಿತು. 36 ರೂಪಾಯಿದಂಗೆ 30 ಕೆ ಜಿ ರೈಸ್ ತೊಂದರೆ 1080 ರೂಪಾಯಿ ಬಿಲ್ ಆಯಿತು. ಟೋಟಲ್ ನೀವು ಎಷ್ಟು ಪೇ ಮಾಡಿರಿ? 1600 ರೂಪಾಯಿ ಪೇ ಮಾಡಿರಿ. ಈ ಕಾನ್ಸೆಪ್ಟ್ ಹೆಂಗಿದೆ? ವ್ಯಾಪಾರಿದಾನ ಇವನನ್ನು ಮಾರ್ಕೆಟ್ದಿಂದ ಎಷ್ಟು ಕೆ ಜಿ? 26 ಕೆ ಜಿ ಮತ್ತು 30 ಕೆ ಜಿ ತಂದಿರ್ತಾನೆ. ತಂದುಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾನೆ ಎರಡು. ಯಾಕಂದ್ರೆ ಇದು ಲೋ ಕ್ವಾಲಿಟಿ ಇದೆ ರೈಸ್. 26 ಕೆ ಜಿ ಅಂದರೆ ಲೋ ಕ್ವಾಲಿಟಿ, 36 ರೂಪಾಯಿ ಅಂದರೆ ಹೈ ಕ್ವಾಲಿಟಿ. ಎರಡೂ ಮಿಕ್ಸ್ ಮಾಡಿ ಏನಾಗುತ್ತದೆ? ಮೀಡಿಯಮ್ ಕ್ವಾಲಿಟಿ ಆಕೈತಿಲ್ಲ? ಮೀಡಿಯಮ್ ಕ್ವಾಲಿಟಿ ಆದರೆ ಏನಾಗುತ್ತೆ ಹೇಳ್ರಿ? ಪ್ರಾಫಿಟ್ ಮಾಡ್ಕೋಬೇಕಮ್ಮ ಅಷ್ಟೇ. ಮಿಕ್ಸ್ ಮಾಡಿದಾಗ ಏನಾಗುತ್ತದೆ ಅಂದರೆ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ನೋಡಿ ವ್ಯಾಲ್ಯೂ ಹೆಂಗೆ ಎಷ್ಟು ಸೇಲ್ ಮಾಡತ್ತಾರೆ ಹೇಳ್ರಿ ಅವ್ರ? 1 ಕೆ ಜಿಗೆ ಎಷ್ಟಂತ ಸೇಲ್ ಮಾಡ್ತಾರೆ ಹೇಳ್ರಿ? 30 ರೂಪಾಯಿ ಅಂತ ಸೇಲ್ ಮಾಡತ್ತಾರೆ. ಕ್ಲಿಯರ್ ಆಯ್ತಾ? 30 ರೂಪೀಸ್ ಪರ್ ಕೆ ಜಿ 30 ರೂಪಾಯಿದಂಗೆ ಸೇಲ್ ಮಾಡತ್ತಾರಂದ್ರೆ ಇಲ್ಲಿ ಕ್ಲಿಯರಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ. 30 ರೂಪೀಸ್ 30 ಇಂಟು ಏನು ಮಾಡ್ಕೋಬೇಕಂದ್ರೆ ಎಷ್ಟು ಕೆ ಜಿಲಿ? ಎಷ್ಟು ಕೆ ಜಿ? 56 ಕೆ ಜಿ. ನೋಡ್ರಿ 56 ಕೆ ಜಿ 56 ಕೆ ಜಿ ಅಂತ ಕೊಟ್ಟಾಗ ಏನು ಮಾಡ್ಕೋಬೇಕಂದ್ರೆ 30 ಇಂಟು 56 ಮಾಡಿದ್ರೆ ಎಷ್ಟಾಗುತ್ತದೆ? 30 ಇಂಟು 56 ಮಾಡಿದ್ರೆ ಎಷ್ಟಾಗುತ್ತದೆ? 30 ಇಂಟು 56. ಹೆಂಗೆ ಮಾಡಬೇಕು? ಇಲ್ಲಿ 0 ಇದೆ, 0 ಇಟ್ಕೊಳ್ಳಿ. ಹೌದಿಲ್ಲ ರೀ? 3 6 ಎಷ್ಟು? 18. ಆಮೇಲೆ 3 5 ಎಷ್ಟು? 15 1 16 ಎಷ್ಟಾಗುತ್ತದೆ? 16 ಆಯಿತಾ? ಸೊ 1680 ರೂಪಾಯಿ ಬಂತು. 1680 1680 ಬಂತ. ಸೊ ನೆಕ್ಸ್ಟ್ ಏನು ಮಾಡಬೇಕಾ? 1680 ಬಂದಾಗ ಪ್ರಾಫಿಟ್ ಆಯ್ತಾ ಇಲ್ಲ? ಇಲ್ಲಿ 80 ರೂಪಾಯಿ ಪ್ರಾಫಿಟ್ ಅಲ್ಲ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು? 1600 ರೂಪಾಯಿ. ಮಿಕ್ಸ್ 56 ಕೆ ಜಿ ಮಿಕ್ಸ್ ಮಾಡಿ 30 ರೂಪಾಯಿದಂಗೆ ಸೇಲ್ ಮಾಡಿಬಿಟ್ರೆ ಅಂದ್ರೆ 1680 ರೂಪಾಯಿ ಬಂತ. ಸೊ ಎಷ್ಟು ರೂಪಾಯಿ ಲಾಭ ಬಂತು? 80 ರೂಪಾಯಿ ಲಾಭ ಬಂತು. ಆ 80 ರೂಪಾಯಿ ಬರೀಬೇಕು. 80 ಡಿವೈಡ್ ಬೈ ಮಾಡ್ಕೋಬೇಕು. ಸೊ 1600 ಇಂಟು ಏನು ಮಾಡ್ಬೇಕು? ಇಲ್ಲಿ 100 ಮಾಡ್ಕೋಬೇಕು ಅಷ್ಟೇ. ಆಮೇಲೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿರಿ. 2020 ಕ್ಯಾನ್ಸಲ್ ಮಾಡ್ಕೊಳ್ಳಿ. 2020 ಕ್ಯಾನ್ಸಲ್ ಮಾಡಿಕೊಂಡು 16 ಒಂದಲೇ 16 ಎಷ್ಟಲಿ? 16 ಐದಲೇ. ಸೊ ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ? ಸೊ 5% ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. 5%, 5% ಆನ್ಸರ್. 40 ರೂಪಾಯಿದಂಗೆ ಎಷ್ಟು ಕೆ ಜಿ? 40 ರೂಪಾಯಿದಂಗೆ ಎಷ್ಟು ಕೆ ಜಿ ಹೇಳ್ರಿ? 36 ಕೆ ಜಿ ಅಂತ ಇದೆ. 40 ರೂಪಾಯಿದಂಗೆ 36 ಕೆ ಜಿ ಅಂದರೆ ಎಷ್ಟಾಗುತ್ತದೆ? ಇಲ್ಲಿ 0 ಇದೆ, 0 ಇಡ್ರಿ. 4 6 ಎಷ್ಟು? 24. 4 3 ಎಷ್ಟು? 12. 12 ಪ್ಲಸ್ 2 ಎಷ್ಟು? 1440 ರೂಪೀಸ್ ಆಗುತ್ತದೆ. ನೆಕ್ಸ್ಟ್ ಇನ್ನೆಷ್ಟಿದೆ? 20 ರೂಪಾಯಿದಂಗೆ 28 ಕೆ ಜಿ. 20 ರೂಪಾಯಿದಂಗೆ 28 ಕೆ ಜಿ ಅಂದ್ರೆ ಎಷ್ಟಾಗುತ್ತದೆ? 560 ರೂಪಾಯಿ ಆಗತ್ತಲ್ರಿ? 560 ರೂಪೀಸ್. 28 ಆಡಲೇ ಎಷ್ಟು? 28 ಆಡಲೇ ಎಷ್ಟು? 56. ಆಮೇಲೆ ಏನು ಮಾಡ್ಬೇಕು? ಕೂಡಿಸ್ಬೇಕಷ್ಟೇ. 0 ಇದೆ, ಆಮೇಲೆ ಇಲ್ಲೂ 0 ಇದೆ, ಆಮೇಲೆ ನೆಕ್ಸ್ಟ್ 0 ಅಂದಾಗ ಎಷ್ಟಾಗುತ್ತೆ? 2000 ರೂಪೀಸ್ ಆಗುತ್ತೆ. CP ಎಷ್ಟಾಯ್ತು? 2000 ರೂಪಾಯಿ ಆಯ್ತಾ? CP 2000. ಆಮೇಲೆ ನೆಕ್ಸ್ಟ್ ಮಿಕ್ಸ್ ಮಾಡಿ ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಅವನು? 50 ರೂಪಾಯಿದಂಗೆ ಮಿಕ್ಸ್ ಮಾಡ್ತಾರೆ. 50 ರೂಪೀಸ್. 50 ರೂಪೀಸ್ ಇಂಟು ಎಷ್ಟು ಕೆ ಜಿ ರೈಸು? 36 + 28 ಎಷ್ಟು? 36 + 28 64 ಆಗುತ್ತದನ? 64. 36 + 28 ಎಷ್ಟು? 64 ಕೆ ಜಿ. 64 ಕೆ ಜಿ ಅಂತ ಮಾಡ್ಕೊಳ್ಳಿ. 64 ಕೆ ಜಿ ಅಂದಾಗ ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು? 0 ಇದೆ, 0 ಇಟ್ಕೊಳ್ಳಿ. ಸೊ 5 4 ಎಷ್ಟು? 20. ಆಮೇಲೆ 5 6 ಎಷ್ಟು? ಎಷ್ಟಾಗುತ್ತೆ? 5 6 30. 32 ಆಗುತ್ತದನ? 3200 ರೂಪಾಯಿ ಆಗುತ್ತೆ. ಇದೇನಿದೆ? SP. ಅದು SP ಎಷ್ಟು ಬಂತು? 3200 ಬಂತ. ಸೊ ಪ್ರಾಫಿಟ್ ಎಷ್ಟು ಬಂತು? 1200 ಪ್ರಾಫಿಟ್. ಇದು 2000 ಇದೆ, ಇದು 3200, 1200 ಪ್ರಾಫಿಟ್ ಬಂತು. 1200 ಪ್ರಾಫಿಟ್ ಬಂತಂದರೆ ನೆಕ್ಸ್ಟ್ 1200 ಡಿವೈಡೆಡ್ ಬೈ ಹೌ ಮಚ್? 2000 ಇಂಟು ಏನು ಮಾಡ್ಕೋಬೇಕು? ಇಲ್ಲಿ ಇಂಟು 100 ಮಾಡ್ಕೊಳ್ಳಿ. ದೆನ್ ಹಿಯರ್ 2020 ಕ್ಯಾನ್ಸಲ್ ಮಾಡಿರಿ. ಆಮೇಲೆ ನೆಕ್ಸ್ಟ್ 00 ಕ್ಯಾನ್ಸಲ್ ಮಾಡಿರಿ. 2 1 2 6 60% ಆಗುತ್ತೆ. ಅಂದರೆ ಆನ್ಸರ್ ಎಷ್ಟು ಬರ್ತದೆ? 60% ಪ್ರಾಫಿಟ್. 60%, 60% ಪ್ರಾಫಿಟ್.
30 ವಸ್ತುಗಳ ಕೊಂಡ ಬೆಲೆಯು 20 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಶೇಕಡಾವಾರು ಲಾಭ ಅಂತ ಪ್ರಶ್ನೆ ಇದೆ. ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 30 ಆರ್ಟಿಕಲ್ಸ್ ಈಸ್ ಈಕ್ವಲ್ಸ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 20 ಆರ್ಟಿಕಲ್ಸ್ ದೆನ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್. 30 ವಸ್ತುಗಳ ಕೊಂಡ ಬೆಲೆಯು 20 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದೆ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. 30 ವಸ್ತುಗಳ ಕೊಂಡ ಬೆಲೆಯು 20 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದೆ. ಸಮನಾಗಿದೆ ಅರ್ಥ ಏನದು? 30 ಪೆನ್ನುಗಳನ್ನು ನಾನೇನು ಮಾಡಿದ್ದೀನಿ ಹೇಳ್ರಿ, 100 ರೂಪಾಯಿ ಕೊಟ್ಟು ತಂದಿದ್ದೀನಿ. ಆ 30 ಪೆನ್ನುಗಳಲ್ಲಿ 100 ರೂಪಾಯಿ ತಂದೇನೆ ಅಂದ್ರೆ ಅದರಲ್ಲಿರ್ತಕ್ಕಂಥ 20 ಪೆನ್ನುಗಳನ್ನು 100 ರೂಪಾಯಿಗೆ ಮತ್ತು ನಾನು ಸೇಲ್ ಮಾಡಿದ್ದೇನೆ ಅನ್ನೋ ಕಾನ್ಸೆಪ್ಟ್. 100 ರೂಪಾಯಿ ಕೊಟ್ಟ 30 ಪೆನ್ನುಗಳು ತೊಗೊಂಬಂದಿದ್ದೀನಿ ಮತ್ತು 100 ರೂಪಾಯಿಗೆ ಏನು ಮಾಡಿದ್ದೀನಿ, 20 ವಸ್ತುಗಳನ್ನ ಸೇಲ್ ಮಾಡಿದ್ದೀನಿ. ನಮ್ಮ ಹತ್ರ ಎಷ್ಟು ವಸ್ತು ಉಳಿದು 10 ಆರ್ಟಿಕಲ್ಸ್ ಉಳಿದು ನಮ್ಮ ಹತ್ರ ಪ್ರಾಫಿಟ್ ಆಯ್ತು. 10 ಆರ್ಟಿಕಲ್ಸ್ ಪ್ರಾಫಿಟ್ ಆಯಿತು. 30 ವಸ್ತು ಅದಾವ, ಈಗ ಅವನ್ನ 100 ರೂಪಾಯಿ ಕೊಟ್ಟು ತಂದಿದ್ದೀನಿ. ಆ 30 ವಸ್ತುಗಳಲ್ಲಿ 20 ವಸ್ತುಗಳು ಅಷ್ಟೇ ಸೇಲ್ ಮಾಡಿದ್ದೀನಿ, ಅದು 100 ರೂಪಾಯಿಗೆ ಅಷ್ಟೇ. ಅದು ತುಳಿತಂದ್ರೆ ಲಾಭ ಆಕೈತೆ ನಷ್ಟ ಆಕೈತೆ ನಮಗೆ. ಇದು ಇಂಪಾರ್ಟೆಂಟ್, ಇದೇ ಕಾನ್ಸೆಪ್ಟ್. 100 ರೂಪಾಯಿ ಇದೆ, ಇದು CP ಹೌದಾ. 100 ರೂಪಾಯಿ ಕೊಟ್ಟು 30 ಪೆನ್ನುಗಳನ್ನು ತಂದಿದ್ದೀರಿ. ಆಮೇಲೆ SP ಇದೆ, ಸೆಲ್ಲಿಂಗ್ ಪ್ರೈಸ್ ಏನಾಗಿದೆ 100 ರೂಪಾಯಿ ಕೊಟ್ಟು ಅದರಲ್ಲಿರ್ತಕ್ಕಂಥ 20 ವಸ್ತುಗಳನ್ನು ಸೇಲ್ ಮಾಡಿದ್ದೀರಿ. ನಿಮ್ಮ ಹತ್ರ ಎಷ್ಟು ಸೇವ್ ಆಯಿತು? 10 ವಸ್ತುಗಳು ಸೇಲ್ ಆಯಿತು. 100 ರೂಪಾಯಿಗೆ ತಂದ 100 ರೂಪಾಯಿಗೆ ಸೇಲ್ ಮಾಡ್ರೆ ಸಮಾತ್ಲ ಇದು. ನೋ ಪ್ರಾಫಿಟ್ ನೋ ಲಾಸ್. ಬಟ್ ಏನಾಗ್ತಾ ಇದೆ, 10 ವಸ್ತು ನಿಮ್ಮ ಹತ್ರ ಉಳಿದು ಅಂದ್ರೆ 20 ವಸ್ತುಗಳನ್ನ ಎಷ್ಟಕ್ಕೆ ಮಾರಾಟ ಮಾಡಿರಿ? 100 ರೂಪಾಯಿಗೆ ಮಾರಾಟ ಮಾಡಿರಿ. ಇನ್ನು 10 ವಸ್ತುಗಳನ್ನ ಎಷ್ಟಕ್ಕೆ ಮಾರಾಟ ಮಾಡ್ಬೋದು? 50 ರೂಪಾಯಿಗೆ ಮಾರಾಟ ಮಾಡ್ಬೋದು. 100 ರೂಪಾಯಿ ಮೊದಲಿತ್ತು, ಈಗ ಎಷ್ಟಾಗಿದೆ? 50 ರೂಪಾಯಿ ಹೆಚ್ಚಾಗಿದೆ. 100ಕ್ಕೆ 50 ರೂಪಾಯಿ ಹೆಚ್ಚಾದರೆ ಏನಾಗುತ್ತದೆ? 50% ಹೆಚ್ಚಾಗುತ್ತದೆ. ಆನ್ಸರ್ 50% ಆನ್ಸರ್. ಹಿಂಗೆ ಲಾಜಿಕನ್ನು ಅರ್ಥ ಮಾಡ್ಕೊಂಡು. ಈಗ ಇಲ್ಲಿ 30 ಇದೆ, 30 ಮತ್ತು 20 LCM ತೆಗಿಬೇಕಷ್ಟೇ. ಇನ್ನು 10 ಎಷ್ಟಲೇ ಆಗುತ್ತದೆ? 10 3 10 ಎಷ್ಟಲೇ? 2. ಆಮೇಲೆ ನೆಕ್ಸ್ಟ್ 3 ಎಷ್ಟಲೇ? 3 1 ಇಲ್ಲಿ 2 ಅಂತ ಬರ್ಕೋಬೇಕು. ಆಮೇಲೆ 2 1 ಆಯ್ತಾ. ಸೊ 10 3 30 32 ಎಷ್ಟು? 60 ಅಂತ ಬಂತು. LCM 60 ಬಂತಂದ್ರೆ ಇದ್ರ ಅರ್ಥ ಮಾಡ್ಕೊರಿ. 60 LCM ಬಂತಂದ್ರೆ 60 ಅಂದ್ರೆ ಏನು ತಿಳ್ಕೊಬೇಕು? ಟೋಟಲ್ ಯೂನಿಟ್ಸ್ ಅಂತ ತಿಳ್ಕೊಬೇಕು. ಅಂದ್ರೆ ಟೋಟಲ್ ಯೂನಿಟ್ಸ್ ಅಂತ ತಿಳ್ಕೊಬೇಕು, ಅಥವಾ ಒಂದು 60 ಅಂತೇಳಿ ಒಂದು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಇಟ್ಕೋಬೇಕು. ಟೋಟಲ್ ಇದನ್ನ ಟೋಟಲ್ ಅಂತ ಕನ್ಸ್ಯೂಮ್ ಮಾಡ್ತೀವಿ. LCM ತೆಗೆದ ತಕ್ಷಣ 30 ಎಷ್ಟಲೇ? 60. 32 20 ಎಷ್ಟಲೇ? 23 32 23 ಆಯ್ತಾ. ಆಮೇಲೆ ಇಲ್ಲಿ ಏನೇ ಕಾನ್ಸೆಪ್ಟ್ ಇದೆ ನೋಡ್ರಿ. ಈಗ ಹೆಂಗಾಗ್ತಾ ಇದೆ, ಇದು ಕಾಸ್ಟ್ ಪ್ರೈಸ್, ಇದೇನು ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆನಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟು ಜಾಸ್ತಿ ಇದೆ? ಒಂದೇ ಒಂದು ವಸ್ತು ಜಾಸ್ತಿ ಇದೆ ಅಂದರೆ 1 ರೂಪಾಯಿ ಜಾಸ್ತಿ ಇದೆ, ಅಥವಾ ಒಂದು ಯೂನಿಟ್ ಜಾಸ್ತಿ ಇದೆ, ಅಥವಾ ಒಂದು ಆರ್ಟಿಕಲ್ ಜಾಸ್ತಿ ಇದೆ, ಹಿಂಗೆಲ್ಲ ತಿಳ್ಕೊಬೇಕು ನೀವು. ಬಟ್ ಒಂದು ಜಾಸ್ತಿ ಇದೆಯಲ್ಲ, ಇದು ನೋಡಿ ಕಾಸ್ಟ್ ಪ್ರೈಸ್ 2 ರೂಪಾಯಿ ಇದ್ರೆ ಸೆಲ್ಲಿಂಗ್ ಪ್ರೈಸ್ 3 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆಮೇಲೆ ಏನಾಗಿದೆ, 1 ರೂಪಾಯಿ ಜಾಸ್ತಿ ಆಯ್ತಾ? ಎಷ್ಟಿಗೆ ಜಾಸ್ತಿ ಆಯ್ತು 1 ರೂಪಾಯಿ? ಇಲ್ಲಿ 2 ವಸ್ತುಗಳದಾವು, ಇಲ್ಲಿ 3 ವಸ್ತು ಅದಾವು. 2 ವಸ್ತುಗೆ ಎಷ್ಟು ವಸ್ತು ಜಾಸ್ತಿ ಆಯಿತು? 1 ವಸ್ತು ಜಾಸ್ತಿ ಆಯ್ತಿಲ್ಲ. ಈಗ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಯ್ತು ಅಥವಾ ಕಾಸ್ಟ್ ಪ್ರೈಸ್ ಜಾಸ್ತಿ ಆಯ್ತು? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ರೆ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ? ಇಷ್ಟೇ ಅರ್ಥ ಮಾಡ್ಕೋಬೇಕಷ್ಟೇ. ಎಷ್ಟು 2 ವಸ್ತುಗೆ ಎಷ್ಟು ವಸ್ತು ಜಾಸ್ತಿ ಆಯಿತು? ಇಲ್ಲಿ ನೋಡ್ರಿ, 2 ವಸ್ತುವಿಗೆ 1 ವಸ್ತು ಜಾಸ್ತಿ ಆಯಿತು. ಅದನ್ನು ನಾವೇನು ಮಾಡಬೇಕು? ಶೇಕಡಾವರೆಗೆ ಪರಿವರ್ತನೆ ಮಾಡ್ಕೋಬೇಕಷ್ಟೇ. ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ ತಕ್ಷಣ 2 1 2 ಎಷ್ಟಲೇ ಆಗುತ್ತದೆ? 2 50 ಆಗುತ್ತದೆ. ಸೊ ಆನ್ಸರ್ ಇಲ್ಲಿ ಎಷ್ಟಾಗುತ್ತದೆ? 50% ಪ್ರಾಫಿಟ್. 50% ಪ್ರಾಫಿಟ್, 50% ಏನಾಗುತ್ತದೆ ಇಲ್ಲಿ ಪ್ರಾಫಿಟ್ ಬರುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಂಗಪ್ಪ H. ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇದೆಲ್ಲ ನಿಮಗೆ ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಮತ್ತು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಏನು ಕಷ್ಟ ಅನಿಸ್ತಾ ಇದೆಯಲ್ಲ, ಸೊ ಅದಕ್ಕೆ ಒಂದು ಬೆಸ್ಟ್ ಒಂದು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಮಾಡಿದ್ದೀವಿ. ಜಸ್ಟ್ 499 rupeesಗೆ ನಿಮಗೆ ರೀಸನಿಂಗ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಕಂಪ್ಲೀಟ್ ಆಗಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ನೀಟಾಗಿ ಹೇಳ್ಕೊಡ್ತೀವಿ. ವಿತ್ ಟ್ರಿಕ್ಸ್ ಮತ್ತು ಶಾರ್ಟ್ಕಟ್ ಮುಖಾಂತರ, ಅದ್ರ ಜೊತೆಗೆ ಲಾಂಗ್ ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಸೊ ಅದರ ಜೊತೆಗೆ ನಿಮ್ಗೆ ಈ ಕಂಪ್ಲೀಟ್ ಈಗ ಏನು ಕೋರ್ಸ್ ಬೇಕಂದ್ರೆ ನಮ್ದು ವಿದ್ಯಾಪೀಠ ಸ್ಟಡೀಸ್ ಆ್ಯಪ್ ಇದೆ, ಅದರ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ 499 rupeesಗೆ ಕಂಪ್ಲೀಟ್ ಕೋರ್ಸನ್ನು ಕೊಡ್ತಾ ಇದ್ವಿ. ಈ ನಂಬರ್ಗೆ ಸೊ ಕರೆ ಮಾಡಿ. ಥ್ಯಾಂಕ್ ಯು ಸೊ ಮಚ್. 16 ವಸ್ತುಗಳ ಕೊಂಡ ಬೆಲೆಯು ನೆಕ್ಸ್ಟು 24 ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದೆ ಅಂತ ಕಾನ್ಸೆಪ್ಟ್ ಇದೆ. ಎರಡು ಥ್ರೂ LCM ತೆಗೆದು ಎಷ್ಟು ಬರುತ್ತದೆ? LCM 16 and 24 LCM ಎಷ್ಟು? 16 ಮತ್ತು 24 LCM 8 ಎಷ್ಟಲೇ? 8 2 8 ಎಷ್ಟಲೇ? 8 3 2 1 ದೆನ್ ಹಿಯರ್ 3 ದೆನ್ 3 1 8 2 ಎಷ್ಟು? 16 16 3 ಎಷ್ಟು? 48 48 LCM ಅಂತ. LCM is 48. 16 ಎಷ್ಟೇ? 48. 16 3 16 4 16 3 24 ಎಷ್ಟಲೇ?
ಎರಡಲೇ. ಈಗ 3 ವಸ್ತು ಎಷ್ಟು ವಸ್ತು ಕಡಿಮೆ ಆಗಿದೆ? 1 ವಸ್ತು ಕಡಿಮೆ ಆಗಿದೆ ಅಂದ್ರೆ ಲಾಸ್ ಆಗಿದೆ ಅಂತ ಇಟ್ಕೋಬೇಕಿಲ್ಲ ಅಷ್ಟೇ. ಈಗ 3ಕ್ಕಿಂತ ಹೆಚ್ಚಿದ್ರೆ ಪ್ರಾಫಿಟ್ ಆಗುತ್ತದೆ, 3ಕ್ಕಿಂತ ಕಡಿಮೆ ಇದ್ರೆ ಲಾಸ್ ಆಗುತ್ತದೆ. ಎಷ್ಟು ವಸ್ತು ಲಾಸ್ ಆಗಿದೆ? 1 ವಸ್ತು ಲಾಸ್ ಆಗಿದೆ. ಅದನ್ನು ನಾವೇನು ಮಾಡಬೇಕು? ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕು ಅಷ್ಟೇ. ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ 1 ಅಂತ ಬರ್ಕೊಳ್ಳಿ, ಲಾಸ್ ಅಂತ. ಲಾಸ್ ಈಸ್ ಈಕ್ವಲ್ ಟು 1/3 ಇಂಟು ಏನು ಮಾಡ್ಬೇಕು? ಇಲ್ಲಿ 100 ಅಂತ ಮಾಡ್ಕೋಬೇಕು ಅಷ್ಟೇ. ಈಗ 1/3 ಇಂಟು 100 ಅಂದ್ರೆ 1/3 ಇಂಟು 100 ಅಂದ್ರೆ 33.33%, 33.33%. ಹೆಂಗೆ ಹೇಳಿ ನೋಡೋಣ? 3 ಒಂದಲೇ 3 ಅಷ್ಟಲೇ, 3 ಮೂರಲೇ ಎಷ್ಟು? 9. ಎಷ್ಟು ಉಳಿತು? 1 ಉಳಿತಾ? ಆಮೇಲೆ 3 ಮೂರಲೇ ಎಷ್ಟು? 9. 1 ಉಳಿತು, ಪಾಯಿಂಟ್ ಇಡಬೇಕು, 10 ಆಗುತ್ತದೆ. 3 ಮೂರಲೇ ಮಾಗೇನು 3 ಮೂರಲೇ 33.33%, 33.33%. ಅಂಡರ್ಸ್ಟುಡ್ ಎವ್ರಿವನ್?